ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಭಾಳ ಸಖತ್ತಾಗಿದ್ದೀರಲ್ವ? ನಾನು ಕೂಡ ತುಂಬ ಸಖತ್ತಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 8 ಗಂಟೆ 3 ನಿಮಿಷದಿಂದ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಯಾಕೋ ನನ್ನ ಫೋನಿಗೆ ದೊಡ್ಡ ರೋಗ ಬಂದಿದೆ ಗೈಸ್, ಚಾರ್ಜೇ ಆಗ್ತಾಯಿಲ್ಲ. ಫೋನ್ ಅಂಗಡಿಗೆ ಬೇರೆ ತೋರಿಸ್ಬೇಕು. ನಾನು ಈ ಥರ ಬ್ಲ್ಯಾಕ್ ಸೀರೆ ಹಾಕೊಂಡು ಇವತ್ತು ರೆಡಿಯಾಗಿದ್ದೀನಿ. ಎಲ್ಲರೂ ಕೂಡ ಅಡ್ವಾನ್ಸಾಗಿ ವಿಶ್ ಮಾಡ್ತಾಯಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಮನೆಗೂ ಲಕ್ಷ್ಮಿ ಬರಲಿ, ಅಷ್ಟೈಶ್ವರ್ಯ ತುಂಬಲಿ. ಆ್ಯಂಡ್ ಸರಸ್ವತಿ ಬಂದರೆ ಆಬ್ವಿಯಸ್ಲಿ ಲಕ್ಷ್ಮಿ ಬಂದೇ ಬರ್ತಾರೆ ಜೊತೆಲಿ. ಬಟ್ ಇದು ಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಕೂಡ, ನಿಮ್ಮ ಕುಟುಂಬದವ್ರಿಗೆ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಲಕ್ಷ್ಮೀ ದೇವ್ರನ್ನ. ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋಲ್ಲ, ಅಂದರೆ ಮಾಮೂಲಿ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋದು ಅಷ್ಟೇ ನಾವು ಮಾಡೋದು. ಬಟ್ ನನಗೆ ನಾಳೆ ಡ್ಯೂಟಿ ಇದೆ ಅಂತ ಅನಿಸುತ್ತೆ, ರಜಾ ಇಲ್ಲ ಅನಿಸುತ್ತೆ, ಡ್ಯೂಟಿಗೆ ಹೋಗಲೇಬೇಕು. ಹೋಗೋಣ. ಫಸ್ಟು ಡ್ಯೂಟಿ ಫಸ್ಟ್. ಕೆಲಸ ಮಾಡಿದ್ರೆ ಲಕ್ಷ್ಮಿ ಬರೋದು. ಸುಮ್ಮನೆ ರೂಮರ್ಸ್ ಹಬ್ಸಿದ್ರೂ ಲಕ್ಷ್ಮಿ ಬರೋಲ್ಲ. ಸುಮ್ಮನೆ ಅನ್ಯಾಯವಾಗಿ ಗಂಡರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ರೂ ಬರೋಲ್ಲ. ಕಷ್ಟಪಟ್ಟು ಮೈ ಬಗ್ಸಿ ದುಡಿದ್ರೆ ಮಾತ್ರ ಬರೋದು. ಸೊ ಹಾಗೆ ನಾವು ದುಡಿದು ಸಂಪಾದನೆ ಮಾಡ್ತಿರೋದು. ಓಕೆ ಬನ್ನಿ ಇವಾಗ ಡ್ಯೂಟಿಗೆ ಹೊರಡೋಣ. ವೇಲ್ ಹಿಡ್ಕೊಂಡು ರೆಡಿಯಾಗಿದ್ದೀನಿ ನಾನು. ಸ್ಯಾರಿನ ನೋಡ್ತೀರಾ ಗೈಸ್, ಫುಲ್ಲು ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಸೊ ಇಲ್ಲಿ ಒಂಥರ ಹಿಂಗೆ ಸ್ಟೆಪ್ ಥರ ಇತ್ತು. ಅದನ್ನು ನಮ್ಮ ಅಮ್ಮನೋ ಕಡೆ ನನ್ನ ತಂಗಿನೋ ಕಿತ್ತಾಕ್ಬಿಟ್ಟಿದ್ದಾರೆ. ಹೇಗೆ ಕಾಣ್ತಾ ಇದ್ದೀನಿ? ನನಗೆ ಬ್ಲ್ಯಾಕ್ ಮ್ಯಾಚ್ ಆಗುತ್ತಾ ಏನು? ಕಮೆಂಟ್ ಮಾಡಿ. ಮಮ್ಮಿ ನನಗೆ ವರ್ಷಲಿಗೆ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ ಮೆಣಸಿನ್ಕಾಯಿ ಖಾರ ಮಾಡಿದ್ದಾರೆ. ಪಾಪುನು ಕೂಡ ರೆಡಿ ಆದವು. ನಾನು ಸ್ನಾನ ಮಾಡಿಕೊಂಡೆ, ಗುರುವಾರ ಅಲ್ವಾ. ಏನಮ್ಮ ಇಷ್ಟೊಂದು ದುಡ್ಡು ಇಡ್ತಿದೀಯಾ? ಬತ್ತಿಂಕನಮ್ಮ. ಚಿನ್ನು ಬಾಯ್ ಮಗಳು. ಹಾಂ ಬಾಯ್. ಅಮ್ಮ ಹೂವು ಏನಾರು ಬೇಕಮ್ಮ ಸಂಜಿಕೆ? ತಗೊಳ್ಳಿವ, ಇಲ್ಲೇ ಸಾಲಿಗ್ರಾಮದಲ್ಲಿ ಇನ್ನೂ ಜಾಸ್ತಿ. ನೀನು ಕೂಗಿವ, ನಾನು ಇಲ್ಲೇನೋ ಮಾಡ್ತಾಯಿದ್ದೆ. ಏನು ಬೇಡವಾ ಹಣ್ಣು? ಪೂಜೆ ಮಾಡೋಕ್ಕೂ ಬೇಡವಮ್ಮ ದೇವ್ರ ಮನೆಗೆ ಇಟ್ಬಿಟ್ಟು? ನಾಳಿಕೆ ಲಕ್ಷ್ಮೀ ಹಬ್ಬಕ್ಕೆ ಮಾಡದೆ ಹೋದ್ರೆ ದೇವ್ರ ಮನೆಗೆ ಹೂ ಮಾಡ್ಸಕ್ಕಲ್ವಾ? ಹಣ್ಣು ಗಿಣ್ಣು ಇಟ್ಬಿಟ್ಟು ಪೂಜೆ ಮಾಡೋಕ್ಕಲ್ವಾ? ಮುದ್ದಮ್ಮ ಬಾಯ್ ಮಾಡು, ಲವ್ ಯು ಹೇಳು. ಇಲ್ಲಿ ನೋಡು, ಇಲ್ಲಿ ಅದು ಆಫ್ ಮಾಡು ಫೋನ್ನ ಚಿನ್ನಮ್ಮ, ನಾನು ಹೊರಟೆ. ಸೊ ಸಾಲಿಗ್ರಾಮ ರೀಚ್ ಆದೆ. 7 ನಿಮಿಷಕ್ಕೆ ಬಂದಿದ್ದೀನಿ. 8:10 ಮನೆ ಬಿಟ್ಟಿದ್ದು 8:17ಕ್ಕೆ ಬಂದಿದ್ದೀನಿ. ನನಗೆ 8:25 ಅಥವಾ 8:30 ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಸುಸ್ತಾಗ್ತಾಯಿದೆ. ಒಂದೇ ಗಾಡಿ ಪಾರ್ಕ್ ಮಾಡೋದು ಬೇರೆ ಹಿಂಸೆ. ಒಂದು 20 ಗಾಡಿ ನಿಂತಿರ್ತಾವ. ಎಲ್ಲೋ ಹಾಕಕ್ಕೆ ಹೋದೆ, ಅವರು ಅಲ್ಲಿ ಹಾಕ್ಬಿಡಿ ಬೇರೆ ಕಡೆ ಹಾಕಿ ಅಂತ ಅಂದ್ರೆ ಮತ್ತೆ ತೊಳ್ಕೊಂಡು ಹಿಂಸೆಗೆ. ನನಗೆ ಗಾಡಿ ತಳ್ಳೋಕ್ಕೆ ಶಕ್ತಿನೇ ಇಲ್ಲ. ಹೆಂಗೋ ಓಡಿಸ್ಬೋದು, ತಳ್ಳೋಕ್ಕಾಗಲ್ಲ ಗಾಡಿನ. ಅಯ್ಯೋ ಗ್ಯಾರೇಜನ್ನು ಯಾಕೋ ನನ್ನೇ ನೋಡ್ತಾವೆ. ಇವಳು ಯಾಕೆ ಹಿಂಗೆ ಫೋನ್ ಇಟ್ಕೊಂಡು ಮಾತಾಡ್ಕೊಂಡೈತಾವಳೆ ಅಂತವ. ಬನ್ನಿ ಈಗ ಬಸ್ ಹೊತ್ಕೊಂಡು ಹೋಗೋಣ. ನಾನು ಇವಾಗ ನನ್ನ ಮನೆಗೆ ಬಂದೆ. ಇನ್ಮೇಲೆ ಡೈರಿ ಬರ್ತೀನಿ. ಇಷ್ಟು ದಿನ ಮಾಡಿದ್ದು ಏನು ಗೊತ್ತಾ ತಪ್ಪು? ಹಾಳಾದ ಬೇರೆ ಬಿದ್ದಾಯ್ತದೆ. ಇಷ್ಟು ದಿನ ಏನು ಗೊತ್ತಾ ಮಾಡಿ ತಪ್ಪು? ನಾನು ಡೈಲಿ ಮನೆಗೆ ಬರ್ತಾ ಇರಲಿಲ್ಲ, ಅದೇ ತಪ್ಪು. ಇನ್ಮೇಲಿಂದ ಚೆನ್ನಾಗಿ ಬುದ್ಧಿ ಬಂದೈತೆ ನನಗೆ. ಇನ್ಮೇಲೆ ಡೈಲಿ ಮನೆಗೆ ಬರ್ತೀನಿ. ನನಗೆ ನನ್ನ ವೆಲ್ ವಿಷರ್ ಒಬ್ಬರು ರಾಯರ್ ಫೋಟೋ ಕೊಟ್ಟಿದ್ದರು. ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದು ಪ್ರಸಾದ ಆ ಫೋಟೋ ಎಲ್ಲ ಇಲ್ಲಿ ಹಾಕ್ಕೊಂಡಿದೆ. ಬಟ್ ನಾನಿವಾಗ ರೆಗ್ಯುಲರಾಗಿ ಇಲ್ಲಿ ಇರಲ್ವಲ್ಲ, ಹಾಗಾಗಿ ಪೂಜೆ ಮಾಡೋದು ಯಾರೂ ಪೂಜೆ ಮಾಡಲ್ಲ, ಸುಮ್ಮನೆ ಖಾಲಿ ಬಿದ್ದಿರುತ್ತೆ. ಹಾಗಾಗಿ ನಾನು ಇದನ್ನು ನಾನು ಕೆಲಸ ಮಾಡೋ ಜಾಗಕ್ಕೆ ತೊಗೊಂಡೋಗ್ತೀನಿ. ಅಲ್ಲಿ ನಮಗೆ ನೆಮ್ಮದಿ ಶಾಂತಿ ಎಲ್ಲ ಸಿಗಲಿ ರಾಯರಿಂದ ಅಂತೇಳಿ. ಈ ಮನೆಯಿಂದ ಅಂತೂ ನನಗೆ ಸಿಗಲ್ಲ ನೆಮ್ಮದಿ ಶಾಂತಿ, ಏನೂ ಸಿಗಲ್ಲ. ನಾನು ಕೆಲಸ ಮಾಡೋ ಜಾಗದಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ರಾಯರಿದ್ದರೆ ಇನ್ನು ಬೇಗ ಚೆನ್ನಾಗಿ ಸಿಗುತ್ತೆ. ಇವನಂತೂ ಹೋಗಿ ಫೋಟೋ ಆಗ್ಬಿಟ್ಟ. ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗಲ್ವಲ್ಲ ಗೈಸ್ ಜನಗಳು ಅನ್ನೋ ಮಾತನ್ನ. ಅದು ದೂರದವ್ರಲ್ಲ, ಹತ್ರದವ್ರೇನೆ. ಏನು ಮಾಡೋದು? ನನ್ನ ರೂಮ್ ನೋಡಿ ಎಷ್ಟು ಕ್ಲೀನಾಗಿದೆ. ಇವಾಗ ಹೂ ಗಿಡದಲ್ಲಿ ಹೂ ಕುಯ್ಕೊಂಡು ಹೋಗೋಣ ರಾಯರಿಗೆ. ಹೊರಟೆ ಗೈಸ್. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಕಾಣ್ತಾ ಇದ್ದೀನಿ. ಸೊ ಎಲ್ರಿಗೂ ತುಂಬ ಬ್ಲ್ಯಾಕು ಮತ್ತು ವೈಟ್ ಹಾಕಿದ್ರೆ ಎಲ್ಲರೂ ಆಲ್ಮೋಸ್ಟ್ ಚೆನ್ನಾಗೇ ಕಾಣ್ತಾರೆ ಗೊತ್ತು. ನಾನೊಂದು ಸ್ವಲ್ಪ ಕಲರ್ ಇಲ್ಲ, ಬ್ಲ್ಯಾಕ್ ಇದ್ದೀನಿ, ಹಾಗಾಗಿ ನನಗೆ ಚೆನ್ನಾಗಿ ಕಾಣಲ್ವೇನೋ. ಸ್ವಲ್ಪ ನೋಡಿ ಔಟ್ ಸೈಡ್ ಫುಡ್ಡು ಎಲ್ಲ ಕಂಟ್ರೋಲ್ ಮಾಡಿದ್ದಕ್ಕೆ ನಾನು ಹೊಟ್ಟೆ ಸೀರೆ ಹಾಕ್ಕೊಂಡ್ರು ಕೂಡ ದಪ್ಪ ಕಾಣೋದು. ಡ್ರೆಸ್ ಹಾಕ್ಕೊಂಡ್ರೆ ಬೊಜ್ಜಿದೆಯಲ್ಲ, ಸೆಕ್ಷನಲ್ಲಿ ಆಗಿದ್ದು ಅದು ಕಾಣಿಸುತ್ತೆ. ಬಟ್ ಸೀರೆ ಹಾಕ್ಕೊಂಡ್ರೆ ಅಷ್ಟು ಕಾಣ್ತಾ ಇರಲಿಲ್ಲ ಮುಂಚೆ. ಇವಾಗ ಹಾಳು ಮುಳು ತಿಂದು ಕಾಣಿಸೋದು. ಇವಾಗ ನೋಡಿ ಅಷ್ಟು ಕಾಣಿಸ್ತಾ ಇಲ್ಲ. ಇನ್ನು ನಾನು ಟಿಫನ್ ತಿನ್ನಬೇಕು.
ಬನ್ನಿ ಹೋಗೋಣ. ಯಾರು ಏನೇ ಅಂದರು ನಾನೇನು ಮಾಡ್ಕೊಳಕ್ಕಾಗಲ್ಲ. ನಾನಂತೂ ಯಾರಿಗೂ ಹೆದರ್ಕೊಳ್ಳಲ್ಲ ಫ್ರೆಂಡ್ಸ್ ಅಲ್ವಾ. ಸೊ ನೆನ್ನೆ ವ್ಲಾಗಲ್ಲೇ ನೀವು ನೋಡಿರ್ತೀರ ಎಲ್ಲ ಬಿಚ್ಚಿಟ್ಟಿದ್ದೀನಿ. ನಾನು ಬೆಡ್ಶೀಟ್ ರಗ್ಗೆಲ್ಲ ಅಲ್ಲಿದೆ. ನಿಧಾನಕ್ಕೆ ಹೋಗಿದ್ದೀನಿ, ನನಗೇನು ಅರ್ಜೆಂಟ್ ಇಲ್ಲ, ಅಲ್ಲೇ ಇರಲಿ ನಿಧಾನಕ್ಕೆ ಹೋಗ್ತಾ ಇರ್ತೀನಿ. ಸೊ ಫ್ರಂಟ್ ಬಾಗಿಲಾಗಿತ್ತು, ಅದು ಓಪನ್ ಮಾಡಿಲ್ಲ, ಅದು ಹಂಗೆ ಇರಲಿ. ನಾನು ಬ್ಯಾಕ್ ಗೇಟ್ ಅಂತಾರಲ್ಲ ಹಾಗೆ ಹಿಂದೆ ಬಾಗಿಲಿಂದ ಬಂದೆ, ಅದು ಹಾಗೆ ಲಾಕ್ ಮಾಡಿದರು, ಅದನ್ನು ಹಾಗೆ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಡ್ಯೂಟಿ ಕಡೆ ಹೊರಟೆ ನಾನು. ನಿಮ್ಗೆ ಏನೋ ಸಿಕ್ಕಿದ್ದು 4 ಗಂಟೆ ನಂತರ. ನನಗೆ ಗುಲಾಬಿ ನೋಡೋದ್ಮೇಲೆ ಅನಿಸ್ತು, ನಮ್ಗೆ ಅನ್ಸೋದು ನಾನು ಎಷ್ಟೊಂದು ಸಲ ಅಷ್ಟು ಬುದ್ಧಿ ಇರಲಿಲ್ವಲ್ಲ ಅವಾಗ. ಗುಲಾಬಿ ಹೋಗಿ ಇಟ್ಕೊಳ್ಳೋಕೋದಾಗೆಲ್ಲ ಈ ಮುಳ್ಳಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರೋದು, ಮುಳ್ಳು ಚುಚ್ಕೊಳ್ಳುತ್ತಲ್ಲ ಅಂತ ಅನಿಸೋದು. ಇವಾಗ ನನ್ನ ಲೈಫ್ ಆಗಿರೋದು ನೋಡಿದ್ರೆ ಅದು ಒಂದು ಚೆನ್ನಾಗಿರೋ ಹೂವು ಅಥವಾ ಒಂದು ಹೆಣ್ಣಿನಿಂದೆ ಒಂದು ಗಂಡಿನ ಅಸ್ತ್ರ ಇರಬೇಕು. ಹಾಗೆ ಈ ಗುಲಾಬಿ ಹೂವನ್ನ ಕೆಟ್ಟವ್ರು ಮುಟ್ಬಾರ್ದು ಅಂತಲೇ ಮೋಸ್ಟ್ಲಿ ಮುಳ್ಳಿರುತ್ತೇನೋ. ನಾನು ಯಾವುದೋ ಒಂದು ಕವನದಲ್ಲಿ ನೋಡಿದ್ದೆ, ಗುಲಾಬಿ ಹೂವಿಂದ ಯಾಕೆ ಮುಳ್ಳಿರುತ್ತೆ ಗೊತ್ತಾ, ಯಾರು ಕುಯ್ಯಬಾರ್ದು, ಗುಲಾಬಿ ಹೂವಿಗೆ ನೋವು ಆಗಬಾರ್ದು ಅಂತನೋ ಏನೋ ಅಂತ ಕವನ ಆಯಿತು. ಈ ಗುಲಾಬಿ ಹೂ ನೋಡಿದ್ರೆ ನನ್ನ ಲೈಫು ನೆನಪಾಗ್ತಿದೆ. ಈಗ ನನ್ನ ಗಂಡ ಹೇಳಿದರೆ ಯಾವ ನಾಯಿಗಳು ನನ್ನ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅಲ್ವಾ, ಬೀದಿಲಿ ಹೋಗೋ ನಾಯಿಗಳು, ಅವ್ರ ಜೊತೆ ಬೈಕಲ್ಲಿ ಹೋಗ್ತಾಳೆ, ಇವ್ರ ಜೊತೆ ಹೋಗ್ತಾಳೆ ಅಂತ. ಅದು ನೋಡಿರೋರು ಅಷ್ಟು ಚೆನ್ನಾಗಿ ಮಾತಾಡೋಲ್ಲ, ಹಂಗೆ ಮಾತಾಡ್ತಾರೆ. ಸೊ ನನ್ನ ಗಂಡ ಹೇಳಿದರೆ ನಾನು ಯಾವ ಬೇವರ್ಸಿಗಳು ಏನು ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಹಾದಿ ಬೀದಿಲಿ ಹೋಗೋರು ಅಂತ ಅನಿಸುತ್ತೆ, ಪ್ರೊಟೆಕ್ಟ್ ಮಾಡಿರೋರು ಅಂತ. ಆ್ಯಂಡ್ ನನಗೆ ಈ ಕಷ್ಟ ಇರ್ತಿರ್ಲಿಲ್ಲ ಗೈ. ನನಗೆ ಈ ಥರ 60 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ಕೆಲಸ ಮಾಡಿಕೊಂಡು ಮಗಳಿಗೆ ಯೂನಿಫಾರ್ಮ್ ಇಸ್ಕೊಳ್ಳೋಕೆ ದುಡ್ಡಿಲ್ದೇ ಸಾಲ ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು ಅನ್ನೋದು ನನಗೂ ಇರ್ತಿರ್ಲಿಲ್ಲ. ನೀನು ಕಟ್ಕೊಂಡಿದ್ಯಾ, ನೀನು ಹೆಂಡತಿ ಮಕ್ಕಳು ಮಾಡು ಅಂತ ಕೇಳೋ ಹಕ್ಕಿತ್ತು ನನಗೆ. ಅವನ್ನೆಲ್ಲನೂ ಕಳ್ಕೊಂಡ. ಅವನಿಂದ ಅವ್ನು ಮಾಡ್ಕೊಂಡು ಹೋಗಿದ್ದಕ್ಕೆ ಇವತ್ತು ನನ್ನನ್ನು ದುರ್ತಾರೆ. ಏನೂ ಮಾಡೋಂಗಿಲ್ಲ, ಟೈಮ್ ಹಿಂಗೆ ಇರಲ್ಲ ಗೈಸ್. ಒಂದು ಲೈನ್ ಇದೆಯಲ್ಲ, ಕಾಲಾಯ ತಸ್ಮೈ ನಮಃ ಅಂತ. ನಮಗೆ ಅಂದೋರು, ನಮ್ಮ ಕಣ್ಣೀರು ಹಾಕಿಸ್ತೋರು, ಅವರು ಒಂದಿನ ಕಣ್ಣೀರು ಹಾಕೋ ಟೈಮು ಬಂದೇ ಬರುತ್ತೆ. ನಾನು ಬದುಕಿರ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ನಾನು ಕಣ್ಣಲ್ಲಿ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಜೀವನ ಈ ಥರ ಆಗಿದ್ದಕ್ಕೆ ಕೆಲವೊಬ್ಬರು ನೋಡಿರ್ತಾರಲ್ಲ, ಹತ್ತಿರದಲ್ಲಿರೋರು ಅಥವಾ ಊರಲ್ಲಿರೋರು ಕಣ್ಣಲ್ಲಿ ನೋಡಿರ್ತಾರಲ್ಲ, ಅವ್ರು ನೋಡ್ತಾರೆ. ಯಾವತ್ತಾರು ಒಂದಿನ ಅಂತಾರೆ, ಹುಡುಗಿಗೆ ಅಷ್ಟು ಮೋಸ, ಅಷ್ಟು ಅನ್ಯಾಯ ಅಥವಾ ಅಷ್ಟು ಕಣ್ಣೀರು ಹಾಕ್ಸಿದ್ದಕ್ಕೆ ಇವತ್ತು ಇವ್ರಿಗೆ ಈ ಥರ ಪ್ರತಿಫಲ ಸಿಕ್ಕಿದೆ ಅಂತ. ನಾನಿದ್ರೂ ನಾನು ಇಲ್ಲ ಅಂದ್ರೂ ಕರ್ಮ ಯಾರನ್ನೂ ಬಿಡೋಲ್ಲ. ನಾನು ಅನ್ಕೋತಾ ಇರ್ತೀನಿ, ಮೋಸ್ಟ್ಲಿ ನಾನು ತುಂಬ ಕರ್ಮ ಮಾಡಿದ್ದೀನಿ, ಅದಕ್ಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ, ನನ್ನ ಕರ್ಮದಿಂದ ನಾನು ಇವತ್ತಿದೆಲ್ಲ ಅನುಭವಿಸ್ತಿದ್ದೀನಿ ಅಂತ. ಹಾಗೆ ನನಗೆ ಕಣ್ಣೀರು ಹಾಕ್ಸಿದಾರಲ್ಲ ಅವ್ರಿಗೂ ಕರ್ಮ ಬಿಡೋಲ್ಲ. ಅನ್ಯಾಯವಾಗಿ ಗಂಡ ಇಲ್ದಿರೋ ಹುಡುಗಿಗೆ ಒಂದು ಹೆಣ್ಮಗು 3 ವರ್ಷ ಅವ್ರ ಅಪ್ಪ ತೀರೋದಾಗ ಆ ಸಣ್ಣ ಮಗು ಇಟ್ಕೊಂಡು ನಾನು ನನ್ನ ಜೀವನಕ್ಕೆ ಬೇಕು ಆಸ್ತಿ ಕೊಡಿ ಅಂತ ಕೇಳಕ್ಕೆ ಬಂದಾಗ ಅನ್ನಬಾರ್ದೆಲ್ಲ ಅಂದು, ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ಮಾತಾಡಿ, ನನ್ನ ಕಣ್ಣೀರು ಹಾಕಿಸಿ ಎಷ್ಟೆಲ್ಲ ಮಾಡಿದ್ದಾರೆ. ನಾನು ಇವತ್ತು ಇಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತೀನಿ ಅಥವಾ ರ್ಯಾಶಾಗಿ ಮಾತಾಡ್ತೀನಿ, ಜೋರಾಗಿ ಮಾತಾಡ್ತೀನಿ, ಇದಕ್ಕೆಲ್ಲ ಕಾರಣ ನಾನು ಅಷ್ಟು ನೋವನ್ನ ಅನುಭವಿಸ್ಬಿಟ್ಟಿದ್ದೀನಿ. ನನಗಷ್ಟು ನರಕ ಯಾತನೆ ಅನುಭವಿಸಿ ನಾನು ಇವತ್ತು ಇಷ್ಟು ರೂಢಾಗಿದ್ದೀನಿ, ಇಷ್ಟು ಗಟ್ಟಿಯಾಗಿದ್ದೀನಿ. ಓಕೆ, ನಾನು ಡ್ಯೂಟಿ ಹೊರಟೆ. ನಾನು ನಿಮಗೆ ಸಂಜೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್. ಡ್ಯೂಟಿ ಮುಗಿಸಿ ಹೊರಟೆ. ಬಸ್ ಸ್ಟ್ಯಾಂಡಿಗೆ ಬಂದು ಒಂದು 10 ನಿಮಿಷ ಆದರೂ ನನಗೆ ಏನೂ ಸಿಗಲೇ ಇಲ್ಲ. ಅದಾದಮೇಲೆ ಒಂದು ಆಟೋ ಬರ್ತಿತ್ತು, ಕೈ ಬೀಸಿದೆ. ಒಂದು ಅಜ್ಜಿನೂ ಹತ್ಕೊಂಡ್ರು, ನಾನು ಹತ್ಕೊಂಡೆ, ಇನ್ಯಾರೂ ಇರಲಿಲ್ಲ. ರಾಮನಾಥ್ಪುರಕ್ಕೆ ಹೋಗಿ ಅಲ್ಲಿ 5 ನಿಮಿಷದಲ್ಲಿ ಬಸ್ ಬಂತು. ಜಾಸ್ತಿ ಹೊತ್ತು ಬಂದರೆ ಕರೆಕ್ಟ್ ಟೈಮಿಗೆ ಕ್ಯಾಶ್ ಮಾಡ್ತೀನಲ್ವ, ಆಟೋದವ್ರಿಗೆ ಬಿಟ್ಕೊಡ್ಬೇಕು ಅಂತ ಬಿಟ್ಕೊಂಡೆ. ಬಟ್ ಕ್ಯಾಶ್ ಕೊಡಲಿಲ್ಲ, ನನ್ನ ಹತ್ರ ಕ್ಯಾಶೇ ಇರೋಲ್ಲ ಜಾಸ್ತಿ. ಹಾಗಾಗಿ ಫೋನ್ಪೇ ಮಾಡಿಬಿಟ್ಟು ವಾಪಸ್ ಕ್ಯಾಶ್ನ ಇಟ್ಕೊಂಡೆ. ಬಸ್ ಸ್ಟ್ಯಾಂಡಿಗೆ ಬಂದು ಒಂದು 5 ನಿಮಿಷ ಆದಮೇಲೆ ಮೈಸೂರು ಗಾಡಿ ಬಂತು. ಆರಾಮಾಗಿ ಸೀಟಲ್ಲಿ ಕುತ್ಕೊಂಡು ಆರಾಮಾಗಿ ಸಾಲಿಗ್ರಾಮ ಬಂದೆ. ಅಲ್ಲಿಂದ ಸಾಲಿಗ್ರಾಮ ಸ್ವಲ್ಪ ಕೆಲಸ ಆಯಿತು, ಅದನ್ನು ಮುಗಿಸ್ಕೊಂಡು ಮನೆಗೆ. ಇದು 25 ದುಡ್ಡು ಕೇಳಲಿಲ್ವಾ ಯೂನಿಫಾರ್ಮ್ದು? ಇಲ್ಲ, ಈ ಯೂನಿಫಾರ್ಮ್ದು ಹಾಕಿಲ್ಲ ಕಣ್ಮಗಳು. ನಮ್ಮಮ್ಮ ಟೀ ಕೊಡ್ತು ಬರ್ತಿದ್ದಂಗೆ ಇನ್ನೂ ಸೀರೆ ಚೇಂಜ್ ಮಾಡಿಲ್ಲ. ಕೃತು ದುಡ್ಡೇ ಹಾಕಿಲ್ವಲ್ಲ, ಅದು ಹೆಂಗೆ ಕೊಟ್ರು ಕೃತು? ಇನ್ಯಾವ ಬಿಳಿ ಕೊಡ್ತಾವಮ್ಮ, 3 ಜೊತೆ ಕೊಟ್ಟವ್ರಪ್ಪ. ಅಷ್ಟೇ ಚಿನ್ನಮ್ಮ, ದುಡ್ಡು ಕೊಟ್ಟಿಲ್ಲ, ನೀ ಹೆಂಗೆ ಕೊಟ್ರು ನಿಮ್ಮ ಮಿಸ್ಸು ಮೇಡಮು? ಹಾಂ ಹಾಂ ಕೊಟ್ಟಿಲ್ವಾ? ನಿನ್ನ ಯೂನಿಫಾರ್ಮ್ ಕೊಟ್ಟಿಲ್ವಾ? ಅದು ಯಾರ್ದು ಮತ್ತೆ? ಅದಕ್ಕೆ ಕೊಟ್ಟಿರೋದು ಯಾರ್ದು? ಬೇರೆಯವ್ರದ್ದು. ನಿಂದೆಲ್ಲ
ಹಾಕಿ ನೋಡಿ ಸರಿ ಆಯ್ತದ ಅಂತ. ಚಿನ್ನಮ್ಮ ಒಂಚೂರು ಎಲ್ಲ ಹಿಂದಕ್ಕೆ ಹೋಗೋ ಚಿನ್ನಮ್ಮ, ಹಿಂದಕ್ಕೆ ಹೋಗಿ ಮಗನೇ ಯಾಕೋ ಚೆನ್ನಾಗೇ ಕಾಣ್ತಿಲ್ಲ. ದೊಡ್ಡ ಸೈಜು, ಚಿಕ್ಕ ಸೈಜ್ ಕೊಟ್ಟರೆ ಚೆನ್ನಾಗಿ ಕಾಣಿಸೋದು. ಯೂನಿಫಾರ್ಮ್ ಚೇಂಜ್ ಮಾಡು ಮಗಳು, ಡ್ರೆಸ್ ಚೇಂಜ್ ಮಾಡು ಫಸ್ಟು. ಶೀತ ಸ್ಟಾರ್ಟ್ ಆಯಿತು. ಆಲಯ ಡ್ರೆಸ್ ಚೇಂಜ್ ಮಾಡಿಕೊಂಡು ಚಂದನ ಕಾಲ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ತಾ ಇದ್ದೆ. ಟಿ ವಿ ಕರೆನ್ಸಿ ಖಾಲಿಯಾಗಿದೆಯಂತೆ. ಇವಾಗ ಟಿ ವಿ ಕರೆನ್ಸಿ ಹಾಕಬೇಕು ನಾನು. ಆ ರಿಮೋಟ್ಗೂ ರೋಗ, ನಮ್ಮನೆ ಎಲ್ಲಕ್ಕೂ ರೋಗ ಫ್ರೆಂಡ್ಸ್. ಚಿನ್ನು ಕತ್ಲೆ ಆಗಿಲ್ಲ ನಿಂಗೆ ಇನ್ನೂ ಬಾವಳಿಕೆ ಸಾಕು ಬಾಟಾಡಿದ್ದು. ಗೊಂಬೆ ಕಿಲ್ಲೆಸ್ತಿದೀಯಾ? ಬಾ ಮಗಳು, ಗಾಡಿ ಒಳಗೆ ನಿಲ್ಲಿಸ್ಬೇಕು, ಅಲ್ಲೇ ಐತೆ. ಲಾವಿನ ನಿಲ್ಲಿಸೇ ಇಲ್ಲ ಫ್ರೆಂಡ್ಸ್, ಎರಡು ನಂಬಿಕೆನೇ. ನಮ್ಮ ಅಪ್ಪಾಜಿ ಬರಲಿಲ್ಲ, ನಮ್ಮ ಅಪ್ಪಾಜಿ ಬಂದು ನಮ್ಮ ಅಪ್ಪಾಜಿನೇ ತೆಗ್ದು ನಿಲ್ಲಿಸ್ತದೆ. ಇವಾಗ ನಾನೇ ನಿಲ್ಲಿಸ್ಬಿಡ್ತೀನಿ. ಮಗಳು ಸೈಡ್ಗೆ ಹೋಗವ, ಗಾಡಿ ನಿಲ್ಲಿಸ್ತೀನಿ ಗುಲಾಬಿನ ಇಲ್ಲಿಗೆ. ಕೆಲಸದಿಂದ ಬಂದರು ಗೈಸ್ ಅಪ್ಪಾಜಿ. ಅಲ್ಲಿ ನೋಡಿ ಟೀ ಇಟ್ಕೊಟ್ಟಿದ್ದೀನಿ, ಗೋಬಿ ತಿಂತಾಯಿದ್ದೀವಿ. ಗೋಬಿ ತಂದಿದ್ದಾರೆ. ಟೀ ಇಟ್ಕೊಟ್ಬಿಟ್ಟು ರೈಸ್ಗೆ ಇಟ್ಟು ಟೊಮೊಟೊ ಕಾಯಿ ಮೆಣಸಿನ್ಕಾಯಿ ಖಾರ, ಯಾವಾಗಲೂ ಹೇಳ್ತಿರ್ತೀನಲ್ಲ ನಮ್ಮ ಸ್ವಂತಂಗೆ ಇಷ್ಟ ಅಂತ, ನನಗೂ ಇಷ್ಟ. ಇದನ್ನು ಬಿಸಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಮೊಸರು ಒಗ್ಗರಣೆ ಮಾಡಿಬಿಟ್ಟು 2 ಮುದ್ದೆ ಮಾಡಿಕೊಡ್ಬೇಕು. ನಾನು ಹೊಸ್ಲಿಗೆ ಹಾಕ್ಕೊಂಡು ತಿಂದೆ. ಈಗ ಒಂದು ಅರ್ಧ ಗಂಟೆಯಲ್ಲಿ ನಾನು ಊಟ ಮಾಡಲ್ಲ ಇನ್ನು. ಕೃತಜ್ಞ ಹೋಮ್ವರ್ಕ್ ಏನು ಮಾಡ್ತಾಯಿಲ್ಲ, ನಾಳೆ ಅವಳಿಗೆ ರಜೆ ಇದೆಯಲ್ಲ, ಹಾಗಾಗಿ ನಾಳೆ ಮಾಡೋದ್ರಾಯಿತು ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಚಾಂದು ಜೊತೆ ಮಾತಾಡ್ಕೊಂಡು ಹೋಗಿ ಚಾಂದು ಅವ್ರ ಮಾವ ಮಾಡಿದ್ರು, ಅವ್ರ ಅತ್ತೆ ಮಾವ ಕೈ ಮಾತಾಡಿಕೊಂಡು ಚಾಂದು ವೀಡಿಯೋ ಕಾಲ್ ಮಾತಾಡ್ಕೊಂಡು ಬಂದೆ. ಆಯ್ತಾನೆ ಇಲ್ಲ, ಜಾಸ್ತಿ ಸೀನ್ ಬಂದ್ಬಿಟ್ಟು ತಲೆ ಎಲ್ಲ ಫುಲ್ ನೋವು. ಅದಕ್ಕೆ ಇದು ಅಲರ್ಜಿ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತೇಳಿ ನನ್ನ ಬ್ಯಾಗಲ್ಲಿತ್ತು. ಕೃತು ತಂದು ಕೊಟ್ಟಳು. ನೀರು ತೊಗೊಬ ಮಗಳು ಅಂದು ತೊಗೊಬರಕ್ಕೆ ಹೋಗಿದ್ದಾಳೆ ಅವಳು. ನಾನು ಊಟ ಮಾಡಲಿಲ್ಲ ಅಂದರೆ ಅವಳು ಊಟ ಮಾಡಲ್ಲ ಅಂತೇಳಿ ತುಂಬ ಹಠ ಮಾಡ್ತಿದ್ದಾಳೆ. ನಾನು 7 ಗಂಟೆಲಿ ಊಟ ಮಾಡಿದ್ದೀನಿ. ಹೊಡ್ಸ್ಲಿಗೆ ಟೊಮೊಟೊ ಕಾಯಿ ಖಾರ ತಿಂದಿದ್ದೀನಿ. ನಂಗೆ ಊಟ ಅಪ್ಪಾಜಿ ಗೋಬಿ ತಂದಿದ್ರಲ್ಲ, ಗೋಬಿ ತಿಂದೆ. ಅವಳು ಊಟ ಮಾಡಿಲ್ಲ. ಊಟ ಮಾಡು ಅಂದರೆ ನೀನು ಊಟ ಮಾಡಲ್ಲ, ನೈಟ್ ಊಟ ನಾನು ಊಟ ಮಾಡಲ್ಲ ಅಂತ ಹಠ ಮಾಡ್ತಿದ್ಲು. ಅದಕ್ಕೆ ಇವಾಗ ಹಾಲನ್ನು ಊಟ ಮಾಡ್ತೀನಿ ಅಂತ ಹೇಳಿದ್ದಾಳೆ. ನಮ್ಮಮ್ಮ ಹಾಲು ಕಾಯಿಸ್ತಾ ಇದ್ದಾರೆ ಅವಳಿಗೆ. ತಿನ್ನಬೇಡಿ ಇಷ್ಟೊತ್ತಿನಲ್ಲಿ, ಬೆಳಗ್ಗೆ ತಿನ್ನಿವ್ರಿ. ಬೇಡ ಈಗ ಊಟ ಬೇಡ ಬೇಡ, ನಾನು ಒಂದೇ ಸಲ ಹೇಳೋದು ಬೆಳಗ್ಗೆ ತಿನ್ನಿವೆ. ಈಗ ಹಾಲಲ್ಲಿ ಊಟ ಮಾಡು. ಮಾತ್ರೆ ಕುಡ್ಸೋದಿಲ್ವಾ? ಹೋಯ್ತಿದೆಯಲ್ಲ ಬಿಡು, ನಾನೇ ಕುಡಿತೀನಿ. ಕೃತು ನಾನೇ ಕುಡಿತೀನಿ ಬಿಡು. ಈ ಮಾತ್ರೆ ಕುಡಿದ್ರೆ ಎಷ್ಟು ಕಡಿಮೆ ಆಯ್ತದೆ. ಮತ್ತು ಈ ಮಾತ್ರೆ ಕುಡಿದ್ರೆ ನಿದ್ದೆ ಫ್ರೆಂಡ್ಸ್, ನಿದ್ದೆ ಚೆನ್ನಾಗಿ ಬರ್ತವೆ. ಸಿಟ್ರೀಸನ್ ಆಗಲಿ ಈ ಮಾತ್ರೆ ಆಗಲಿ ಕುಡಿದ್ರೆ. ಜೋರಾಗಿ ಮಾತಾಡಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ಹೇಳಿ. ಕೈ ತೆಗಿರಿ. ನೀಟಾಗಿ ಮಾತಾಡು. ಯಾಕೆ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಡಿ ಊಟ ಮಾಡಿ. ಏನು ತಿಂದ್ರಿ? ಸಿಬಿಕಾಯಿ ಫ್ರೆಂಡ್ಸ್. ಇವಳು ಅಪರೂಪದಂಗೆ ಹಿಂಗೆ ಆಡ್ತಾಳೆ. ನೀನು ಊಟ ಮಾಡಿಲ್ಲ ಅಂದ್ರೆ ನಾನು ಊಟ ಮಾಡೋದಿಲ್ಲ ಅಂತ ಬೈದಿದ್ದಕ್ಕೆ ಈಗ ನಮ್ಮಮ್ಮ ಹಾಲು ಕಾಯಿಸಿ ಅದನ್ನ ರೆಡಿ ಮಾಡಿಕೊಟ್ಟೈತೆ. ನಾನೇ ತಿನ್ನಿಸ್ಬೇಕಂತ ಇವಳು ಫೋನ್ ಇಟ್ಕೊಂಡು ಕೂತವಳೆ. ಈಗ ಇವಳಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ನಾನು ಈಗ ಸಿಪ್ಲಾ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ನಾನು ಮಲ್ಕೋತೀನಿ. ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ತುಂಬ ಮಾತಾಡಬೇಕು ಅಂದ್ಕೊಂಡೆ, ಬಟ್ ನಂಗೆ ಆಗ್ತಾಯಿಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮಾತಾಡೋದಿದ್ದೇ ಇರುತ್ತೆ. ಸೊ ಅಡ್ವಾನ್ಸ್ ಹ್ಯಾಪಿ ವರಮಹಾಲಕ್ಷ್ಮಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.